ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ತುಂಬಾನೇ ಸಿಂಪಲ್ ಆಗಿರೋವಂಥ, ರುಚಿಯಾಗಿರೋವಂಥ, ಉಪ್ಪು ಹುಳಿ ಖಾರ ಎಲ್ಲ ಇರೋವಂತಹ ಮಾವಿನಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮಾವಿನಕಾಯಿ ಚಟ್ನಿನ ಅದರಲ್ಲಿ ಏನಿದೆ ಸ್ಪೆಷಲ್ಲು, ತುಂಬ ಸಿಂಪಲ್ ಅಂತ ಅನ್ಕೋಬೋದು ನೀವು. ಆದರೆ ಇವತ್ತು ನಾನು ಮಾಡ್ತಾ ಇರೋವಂಥ ಈ ಚಟ್ನಿ ತುಂಬಾನೇ ಸ್ಪೆಷಲ್ ಆಗಿದೆ. ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮಿಕ್ಸರ್ ಜಾರ್ ಒಳಗಡೆ ತೋತಾಪುರಿ ಮಾವಿನಕಾಯಿನ ಸಿಪ್ಪೆ ಎಲ್ಲ ತೆಗೆದು ಒಂದು ಬೌಲ್ ಆಗಿದೆ. ಆ ಒಂದು ಬೌಲ್ ತೋತಾಪುರಿ ಮಾವಿನಕಾಯಿನ ಕ್ಯೂಬ್ಸ್ ಆಕಾರದಲ್ಲಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಬೇಬಿ ಆನಿಯನ್ ಅಂತಾರಲ್ಲ, ಚಿಕ್ಕ ಸೈಜ್ ಆನಿಯನ್ನ 4 ತಗೋತಾ ಇದ್ದೀನಿ. ಈರುಳ್ಳಿನ, ಅರ್ಧ ಟೀ ಸ್ಪೂನ್ ಜೀರಿಗೆ, ಬೆಳ್ಳುಳ್ಳಿ ಒಂದು 10 ಎಸ್ಲು, ಮೆಣಸಿನಕಾಯಿ 3 ಅಥವಾ ನಿಮಗೆ ಖಾರಕ್ಕೆ ತಕ್ಕಷ್ಟು. ಅಚ್ಕಾರದ ಪುಡಿ ಹಾಕೋದ್ರಿಂದ ಮೆಣಸಿನ್ಕಾಯಿ ನೋಡ್ಬಿಟ್ಟು ಹಾಕೊಳ್ಳಿ. ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನ್ ತೊಗೊಳ್ತಾ ಇದ್ದೀನಿ. ಟೇಸ್ಟಿಗೆ ತಕ್ಕ ಹಾಗೆ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವಿನ ಸೊಪ್ಪು 1 ಗರಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ರೆ 2 ಟೇಬಲ್ ಸ್ಪೂನ್ ಬರುತ್ತೆ. ಅಷ್ಟು ಕಡ್ಡಿ ಸಮೇತ ಹಾಕೊಳ್ತಾ ಇದ್ದೀನಿ, ಎಳೆದಾಗಿರೋದ್ರಿಂದ. ಇದಕ್ಕೆ ನೀರು ಹಾಕೋದು ಬೇಡ, ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಬ್ಲೆಂಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ, ಅವಾಗ ಚೆನ್ನಾಗಿ ರುಬ್ಬುತ್ತೆ. ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ತುಂಬ ನೈಸಾಗಿ ಗ್ರೈಂಡ್ ಮಾಡೋಕ್ಕೆ ಹೋಗಬೇಡಿ. ಬಾಯಿಗೆ ಒಂಚೂರು ಮಾವಿನಕಾಯಿ ಸಿಗ್ತಾ ಇದ್ರೆ, ಈರುಳ್ಳಿ, ಮಾವಿನಕಾಯಿ, ಬೆಳ್ಳುಳ್ಳಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ 2 ಟೇಬಲ್ ಸ್ಪೂನ್ ಕಡಲೆಕಾಯಿ ಎಣ್ಣೆ ಹಾಕ್ತಾ ಇದ್ದೀನಿ. ಇದೇನಪ್ಪ ಹಸಿ ಎಣ್ಣೆನೇ ಹಾಕ್ತಾ ಇದ್ದಾರಲ್ಲ ಅಂತ ಅನ್ಕೋಬೋದು ನೀವು. ಎಣ್ಣೆ ಹಾಕಿದ್ರೇ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇಷ್ಟಪಡದೇದವರು ಬೇಕಾದರೆ ಒಗ್ಗರಣೆಗೆ ಒಂಚೂರು ಸಾಸಿವೆ ಹಾಕ್ಬಿಟ್ಟು ಈ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕಡಲೆಕಾಯಿ ಎಣ್ಣೆ ಒಂದೇ ಅಂತಲ್ಲ, ನೀವು ಬೇಕಾದರೆ ಕೊಬ್ಬರಿ ಎಣ್ಣೆ ಉಪಯೋಗಿಸೋರು ಕೊಬ್ಬರಿ ಎಣ್ಣೆ ಬೇಕಾದರೂ ಇದಕ್ಕೆ ಹಸಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಈ ಮಾವಿನಕಾಯಿ ಚಟ್ನಿ ಅಂತೂ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂತ ಅಂದರೆ ಚಪಾತಿಗೆ ಸೈಡಲ್ಲಿ ಖಾರದ ಥರ ಈ ಚಟ್ನಿನ ನೆಂಚ್ಕೊಂಡು ತಿನ್ಬೋದು. ಅಕ್ಕಿ ರೊಟ್ಟಿಗೆ, ಜೋಳದ ರೊಟ್ಟಿ ಇವೆಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ದೋಸೆಗೆ ಮಧ್ಯದಲ್ಲಿ ಖಾರ ಚಟ್ನಿ, ಕೆಂಪು ಚಟ್ನಿ ಹಾಕ್ತಾರಲ್ಲ, ಆ ಥರ ಮಧ್ಯದಲ್ಲಿ ಸೆಂಟ್ರಲ್ಲಿ ಸೌರು ಬಿಡ್ಬೇಕಾದ್ರೂ ಮಸಾಲೆ ದೋಸೆ ನೀವು ಹಾಕೊಡ್ಬೋದು. ಅಷ್ಟು ರುಚಿಯಾಗಿ ಚೆನ್ನಾಗಿರುತ್ತೆ. 3 ರಿಂದ 4 ದಿನ ಇದನ್ನು ಹೀಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಮಾವಿನಕಾಯಿ ಚಟ್ನಿ ಮಾಡ್ಕೋಬೋದು ಅಂತ. ಈ ಸೀಸನಲ್ಲಿ ನೀವು ಕೂಡ ಮಾವಿನಕಾಯಿ ಚಟ್ನಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.